ಸಂದರ್ಭದಲ್ಲಿ ನಮ್ಮ ಮತದಾನವನ್ನು ಮಾಡುವುದನ್ನು ನಾವು ನಿಲ್ಲಿಸಲ್ಲ. ಯಾಕಂತಂದರೆ ನಾವು ಮೊದಲು ದೇಶದ ಪ್ರಜೆ, ನಂತರದಲ್ಲಿ ಸ್ವಾಮಿಗಳು. ಅದಕ್ಕಾಗಿ ಪ್ರತಿಯೊಂದು ಚುನಾವಣೆ ನಡೆದಾಗ ನಾವು ಕಡ್ಡಾಯವಾಗಿ ಮತದಾನವನ್ನು ಮಾಡ್ತೇವೆ. ಇವತ್ತು ನಮ್ಮ ಹುಕ್ಕೇರಿ ತಾಲೂಕಿನ ಈ ಒಂದು ಮತದಾನದ ಕಟ್ಟೆಗೆ ಬಂದು ನಾವು ಮತದಾನವನ್ನು ಮಾಡಿದ್ದೇವೆ. ಒಟ್ಟಾರೆ ಏನು ಅಂತಂದರೆ, ನಾವು ಏನು ಇಚ್ಛೆ ಪಟ್ಟಿರ್ತೀವೋ ಆ ವ್ಯಕ್ತಿ ಆಯ್ಕೆ ಆಗಬೇಕಂದ್ರೆ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು. ಅದು ಮಾತ್ರ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಬರುವಂಥ ಯಾರೇ ಬರಲಿ, ಬಂದವರು ಒಳ್ಳೆಯ ಕಾರ್ಯವನ್ನು ಮಾಡಲಿ, ಹುಕ್ಕೇರಿಯ ಪ್ರಗತಿಯನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಕಡ್ಡಾಯವಾಗಿ ಮಾಡಲೇಬೇಕು. ಉದ್ದೇಶ ಏನಂತಂದರೆ, ಮತದಾನ ಎಲ್ಲರಿಗೂ ಕೂಡ ನಾನು ಹೇಳ್ತೀನಲ್ಲ, ನಾವು ಸ್ವಾಮಿಗಳು ಸೆಕೆಂಡ್ರಿ, ಮೊದಲು ನಾವು ದೇಶದ ಪ್ರಜೆ, ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನವನ್ನು ಮಾಡಲೇಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ನಾವು ಮತದಾನವನ್ನು ಮಾಡಲಿಲ್ಲ ಅಂತಂದರೆ ನಾವೇನು ಇಚ್ಛೆ ಪಟ್ಟಿವೋ ಆ ವ್ಯಕ್ತಿಗಳ ಆಯ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಇಚ್ಛೆ ಪಟ್ಟಿರುವಂಥ ವ್ಯಕ್ತಿಗಳ ಆಯ್ಕೆ ಆಗಬೇಕು ಅಂತಂದರೆ ಕಡ್ಡಾಯವಾಗಿ ಎಲ್ಲರೂ ಮತದಾನವನ್ನು ಮಾಡಬೇಕು. ಎಲ್ಲ ಘಟಕದ ಮೇಲ್ವಿಚಾರಕರು ತಮ್ಮ ಮತದಾನ ವಿವರವನ್ನು ವಾಟ್ಸಪ್ ಗ್ರೂಪ್ಗೆ ಕಳುಹಿಸಬೇಕು. ಎಲ್ಲ ಘಟಕದ